ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ಹೇಳಿ ಆಲ್ರೆಡಿ ತಮ್ಲೈನ್ ಅಲ್ಲಿ ನೀವು ನೋಡಿರ್ತೀರಾ. ಸೊ ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರು, ಮ್ಯಾಮ್ ನಮ್ಮ ಸ್ಕಿನ್ ತುಂಬಾನೇ ಡ್ರೈನೆಸ್ ಆಗಿದೆ, ತುಂಬಾನೇ ಇರಿಟೇಷನ್ ಆಗ್ತಿದೆ. ಸೊ ನಾವು ಎಷ್ಟೇ ಮಾಯಶ್ಚರೈಸರ್ ಅಪ್ಲೈ ಮಾಡಿದ್ರು ಕೂಡ ಅಗೇನ್ ರೀ ಅಪ್ಲೈ ಮಾಡಬೇಕು ಅನ್ನೋಷ್ಟು ನಮ್ಮ ಸ್ಕಿನ್ ಫುಲ್ ಟೈಟನ್ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡ್ತಿದ್ರಿ. ಅಂಡ್ ಕೆಲವರೊಬ್ರು ನನಗೆ, ಮ್ಯಾಮ್ ನಾವು ಮಾಯಶ್ಚರೈಸರ್ ಅಪ್ಲೈ ಮಾಡಿದಾಗ ನಮ್ಮ ಸ್ಕಿನ್ ಸ್ವಲ್ಪ ಡಲ್ ಆಗಿ ಕಾಣುತ್ತೆ, ಸೊ ನಮ್ಮ ಸ್ಕಿನ್ ಸ್ವಲ್ಪ ಬ್ರೈಟನ್ ಆಗಬೇಕು ಅಂಡ್ ಆಲ್ಸೋ ನಮ್ಮ ಸ್ಕಿನ್ ಸಾಫ್ಟ್ ಕೂಡ ಆಗಬೇಕು. ಸೊ ಆ ರೀತಿನಲ್ಲಿ ಕಂಬೈನ್ ಇರುವಂತ ಒಂದು ಮಾಯಶ್ಚರೈಸರ್ ತಿಳಿಸ್ಕೊಡಿ, ಸ್ವಲ್ಪ ಕಡಿಮೆ ಪ್ರೈಸ್ ಅಲ್ಲಿ ಇರುವಂತದ್ದು, ಡರ್ಮಟಾಲಜಿಕಲಿ ಟೆಸ್ಟೆಡ್ ಇರೋ ಹಾಗೆ ನಮಗೆ ತೋರಿಸಿ ಅಂತ ಹೇಳ್ತಾ ಇದ್ರಿ. ಸೊ ನಾನು ಈ ಬಗ್ಗೆ ಡಾಕ್ಟರ್ ಹತ್ರ ಕೇಳಿದಾಗ ಒಂದು ಮಾಯಶ್ಚರೈಸರ್ ಕ್ರೀಮ್ ನ ನಂಗೆ ತೋರಿಸಿದ್ದಾರೆ. ಸೊ ಅದ್ರ ಬಗ್ಗೆ ನಿಮಗೆ ಫುಲ್ ಇನ್ಫಾರ್ಮೇಶನ್ ಕೊಡ್ತೇನೆ. ಈ ಒಂದು ಮಾಯಶ್ಚರೈಸರ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಬ್ರೈಟನ್ ಆಗೋದಲ್ದೇನೆ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ ಕೂಡ ಸಿಗುತ್ತೆ. ಅದ್ಯಾವುದು ಅಂತ ಹೇಳಿ ಮುಂದೆ ವಿಡಿಯೋದಲ್ಲಿ ತಿಳಿಸ್ತೇನೆ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡಬೇಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಲ್ಲ, ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ನಮ್ಮ ಚಾನಲ್ ನಲ್ಲಿ ಅಂತ ಹೇಳಿದ್ರೆ, ಸೊ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಾದ್ರೆ ಯಾವುದು ಆ ಒಂದು ಕ್ರೀಮ್ ಅಂತ ಹೇಳಿ ಇವಾಗ ನೋಡೋಣ. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವಾ, ಡಾಕ್ಟರ್ ಶೇಡ್ ಸೆರಾಮೈಡ್ ಅಂಡ್ ವಿಟಮಿನ್ ಸಿ ಮಾಯಶ್ಚರೈಸರ್ ಅಂತ ಹೇಳಿ. ಸೊ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಈ ಕ್ರೀಮ್ ನಿಮಗೆ ಆಯಿಲಿ ಫ್ರೀ ಕ್ರೀಮ್ ಆಗಿರುತ್ತೆ. ಸೊ ನೀವು ಯೂಸ್ ಮಾಡಿದಾಗ ಯಾವುದೇ ರೀತಿ ನಿಮಗೆ ಆಯಿಲಿನೆಸ್ ಅಥವಾ ಜಿಡ್ ಆಗೋದಾಗಿರ್ಬೋದು, ಅಥವಾ ನಿಮಗೆ ಒಂಥರ ಪ್ಯಾಚಿ ತರ ಅನ್ಸೋದು, ಸೊ ಆ ರೀತಿ ನಿಮಗೆ ಫೀಲ್ ಕೊಡೋದೇ ಇಲ್ಲ. ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಕ್ರೀಮ್ ನಿಮಗೆ ಕ್ರೀಮಿ ಫಾರ್ಮ್ ಅಲ್ಲಿ ಸಿಗುತ್ತೆ. ನೀವು ಅಪ್ಲೈ ಮಾಡಿದಾಗ ನಿಮ್ಮ ಸ್ಕಿನ್ ಒಳಗಡೆ ಡೀಪ್ ಆಗಿ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ. ಸೊ ಹೈಡ್ರೇಷನ್ ನ ನಿಮ್ಮ ಡೀಪ್ ಲೇಯರ್ ಇಂದಾನೆ ಇದು ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಾನು ಆಗ್ಲೇ ಹೇಳಿದೆ, ನಿಮ್ಗೆ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಅಲ್ಲಿ ಅಂದ್ರೆ ನಿಮ್ಮ ಸ್ಕಿನ್ ತುಂಬಾನೇ ಗ್ಲೋಯಿಂಗ್ ಆಗುತ್ತೆ ಅಂಡ್ ಆಲ್ಸೋ ತುಂಬಾನೇ ಹೈಡ್ರೇಷನ್ ಸಿಗುತ್ತೆ, ನಿಮ್ಮ ಸ್ಕಿನ್ ಸಾಫ್ಟ್ ಆಗುತ್ತೆ, ಮತ್ತೆ ಎಕ್ಸ್ಟ್ರಾ ಬೆನಿಫಿಟ್ ಕೂಡ ಸಿಗುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಹಾಗಾದ್ರೆ ಏನ್ ಎಕ್ಸ್ಟ್ರಾ ಬೆನಿಫಿಟ್ ಅಂತ ಹೇಳಿದ್ರೆ, ನಿಮ್ ಫೇಸ್ ಅಲ್ಲಿ ಏನಾದ್ರು ಡಾರ್ಕ್ ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವು ಎವ್ರಿ ಡೇ ಯೂಸ್ ಮಾಡ್ತಿದ್ದಾಗ ನಿಮ್ಮ ಡಾರ್ಕ್ ಸ್ಪಾಟ್ಸ್ ಅನ್ನೋದು ಫುಲ್ ಕ್ಲಿಯರ್ ಆಗುತ್ತೆ. ನೀವು ಆಲ್ರೆಡಿ ಏನಾದ್ರು ನೈಟ್ ಕ್ರೀಮ್ ಏನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ಕೂಡ ನೀವು ಯೂಸ್ ಮಾಡೋದ್ರಿಂದ ಸೊ ಡಾರ್ಕ್ ಸ್ಪಾಟ್ಸ್ ಅನ್ನೋದು ಬೇಗನೆ ಕ್ಯೂರ್ ಆಗುತ್ತೆ. ಮತ್ತೆ ನಿಮ್ ಫೇಸ್ ಅಲ್ಲಿ ಏನಾದ್ರು ಪಿಗ್ಮೆಂಟೇಷನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಸಾಕಷ್ಟು ಜನರಿಗೆ ಇದ್ದೇ ಇರೋದು ಇದೊಂದು ಕಾಮನ್ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು. ಪಿಗ್ಮೆಂಟೇಷನ್ ಗೆ ನೀವೇನಾದ್ರು ರುಟೀನ್ ಫಾಲೋ ಮಾಡ್ತಿರ್ತೀರಾ ಅಥವಾ ಯಾವ್ದಾದ್ರು ಒಂದೇ ಕ್ರೀಮ್ ಏನಾದ್ರು ನೀವು ಯೂಸ್ ಮಾಡ್ತಿದ್ದೀರಾ ನೈಟ್ ಟೈಮ್ ಅಂತ ಹೇಳಿದ್ರೆ, ಸೊ ಮಾರ್ನಿಂಗ್ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಸೊ ಎರಡೂ ನೀವು ಬ್ಯಾಲೆನ್ಸ್ ಮಾಡ್ತೀರಲ್ವಾ. ಈಗ ನೈಟ್ ಕೇರ್ ಕೂಡ ಮಾಡ್ದಂಗೆ ಆಯ್ತು ಅಂಡ್ ಮಾರ್ನಿಂಗ್ ಕೇರ್ ಕೂಡ ಮಾಡೋದ್ರಿಂದ ಬೇಗನೆ ಪಿಗ್ಮೆಂಟೇಷನ್ ಕೂಡ ಕ್ಯೂರ್ ಆಗುತ್ತೆ. ಮತ್ತೆ ನಿಮ್ಮ ಸ್ಕಿನ್ ಎಲ್ಲಾದ್ರೂ ತುಂಬಾನೇ ಡಲ್ ಆಗಿ ಕಾಣ್ತಿತ್ತು, ಅನ್ಹೆಲ್ದಿ ಸ್ಕಿನ್ ತರ ಅಥವಾ ಅನ್ಇವನ್ ಸ್ಕಿನ್ ಟೋನ್ ತರ ಏನಾದ್ರು ನಿಮ್ಮ ಸ್ಕಿನ್ ಫುಲ್ ಡಲ್ ಆಗಿ ಏನಾದ್ರು ಕಾಣ್ತಿತ್ತು ಅಂತ ಹೇಳಿದ್ರೆ ಅದನ್ನ ಈವನ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ನಿಮ್ಮ ಸ್ಕಿನ್ ತುಂಬಾನೇ ಬ್ರೈಟನ್ ಆಗಿ, ತುಂಬಾನೇ ಗ್ಲೋಯಿಂಗ್ ಸ್ಕಿನ್ ಆಗಿ, ತುಂಬಾ ಟೈಟನ್ ಸ್ಕಿನ್ ಆಗಿ, ಹೆಲ್ದಿ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಈ ಒಂದು ಕ್ರೀಮ್ ಕೊಲಾಜಿನ್ ಪ್ರೊಡಕ್ಷನ್ ಬೂಸ್ಟ್ ಮಾಡುತ್ತೆ, ಬಿಕಾಸ್ ಇದರಲ್ಲಿ ಅಶ್ವಗಂಧ ಎಕ್ಸ್ಟ್ರಾಕ್ಟ್ ಇದೆ. ಸೊ ಹಾಗಾಗಿ ಕೊಲಾಜಿನ್ ಪ್ರೊಡಕ್ಷನ್ ಇದು ಬೂಸ್ಟ್ ಮಾಡುತ್ತೆ. ಸೊ ಅವಾಗ ನಿಮ್ಮ ಸ್ಕಿನ್ ಏನ್ ಡಲ್ ಆಗಿತ್ತಲ್ವಾ ಆ ಒಂದು ಡಲ್ನೆಸ್ ನ ಇದು ಕ್ಲಿಯರ್ ಮಾಡುತ್ತೆ. ಕೊಲಾಜಿನ್ ಪ್ರೊಡಕ್ಷನ್ ತುಂಬಾ ಚೆನ್ನಾಗಾಯ್ತು ನಿಮ್ಮ ಫೇಸ್ ಅಲ್ಲಿ ಅಂತ ಅಥವಾ ನಿಮ್ಮ ಸ್ಕಿನ್ ಅಲ್ಲಿ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಮತ್ತೆ ನಿಮ್ಮ ಸ್ಕಿನ್ ಸ್ಟ್ರೆಂತ್ ಏನಾದ್ರು ತುಂಬಾನೇ ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಸೊ ಅದನ್ನ ರೀಸ್ಟೋರ್ ಮಾಡುತ್ತೆ, ರಿಪೇರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಸ್ಕಿನ್ ಬರೆಯನ್ನ ತುಂಬಾನೇ ಸ್ಟ್ರೆಂಥನ್ ಮಾಡುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ ಕೊಡುತ್ತೆ ಈ ಒಂದು ಕ್ರೀಮ್ ಅಂತ ಹೇಳಿದ್ರೆ, ಸೊ ಇದರಲ್ಲಿ ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರ್ಬೇಕಲ್ವಾ. ಸೊ ಹೌದು, ಇದರಲ್ಲಿ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳಿದೆ. ಸೊ ಯಾವ್ದೆಲ್ಲ ಅಂತ ಹೇಳಿದ್ರೆ, ಸೊ ಫಸ್ಟ್ ಒನ್ ಬಂದು 1% ವಿಟಮಿನ್ ಸಿ ಕಾಂಪ್ಲೆಕ್ಸ್ ಇದೆ. ಸೊ ಹಾಗಾಗಿ ನಿಮ್ಮ ಸ್ಕಿನ್ ಬ್ರೈಟನ್ ಆಗಿ ಕಾಣುತ್ತೆ, ಓಕೆನಾ. ಸೊ ಇದು ಹೆಲ್ಪ್ ಮಾಡುತ್ತೆ. ಅಂಡ್ ಸೆಕೆಂಡ್ ಬಂದು ಸೆರಾಮೈಡ್ ಇದೆ. ಸೊ ಇದರಿಂದ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ. ಅಂಡ್ ಲಾಸ್ಟ್ ಬಂದು ಅಶ್ವಗಂಧ ಎಕ್ಸ್ಟ್ರಾಕ್ಟ್. ಸೊ ಈ ಒಂದು ಇಂಗ್ರೀಡಿಯೆಂಟ್ ಇರೋದ್ರಿಂದ ಇದು ಕೊಲಾಜಿನ್ ಪ್ರೊಡಕ್ಷನ್ ಬೂಸ್ಟ್ ಮಾಡುತ್ತೆ. ಸೊ ಅವಾಗ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಹೆಲ್ದಿ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು. ಸೊ ಈ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಗಳಿರೋದ್ರಿಂದ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ, ತುಂಬಾನೇ ಬ್ರೈಟನ್ ಆಗುತ್ತೆ, ಈವನ್ ಸ್ಕಿನ್ ಟೋನ್ ಆಗಿ, ತುಂಬಾನೇ ಹೆಲ್ದಿ ಸ್ಕಿನ್ ಆಗಿ, ನಿಮ್ಮ ಸ್ಕಿನ್ ಸಾಫ್ಟ್ ಅಂಡ್ ಸ್ಮೂತ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವು ಹೇಳ್ದಾಗೆ ನಾನು ಈ ಒಂದು ಕ್ರೀಮ್ ನಿಮ್ಗೆ ತೋರಿಸಿದೀನಿ. ಸೊ ನೀವು ಇದನ್ನ ಮಾರ್ನಿಂಗ್ ಮತ್ತೆ ನೈಟ್ ಸೊ 2 ಟೈಮ್ ಕೂಡ ಯೂಸ್ ಮಾಡಬಹುದು. ಸೊ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಮಾರ್ನಿಂಗ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ ಫೇಸ್ ವಾಶ್ ಮಾಡ್ಕೊಳ್ಳಿ. ಸೊ ಫೇಸ್ ಅಲ್ಲಿ ಅದು ಕೂಡ ಡ್ರೈ ಆದ್ಮೇಲೆ ನೀವೇನಾದ್ರು ಸೀರಮ್ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಸೀರಮ್ ಅಪ್ಲೈ ಮಾಡಿದ ನಂತರ ಈ ಒಂದು ಕ್ರೀಮ್ ನೀವು ಅಪ್ಲೈ ಮಾಡ್ಬೇಕಾಗತ್ತೆ, ಓಕೆನಾ. ಸೊ ಒಂದು ಫಿಂಗರ್ ಅಲ್ಲಿ ತಗೊಂಡು ಓವರ್ ಆಲ್ ನಿಮ್ಮ ಫೇಸ್ ಗೆ ನೀವು ಅಪ್ಲೈ ಮಾಡಬೇಕು. ಸೊ ಇದೊಂದು ಮಾಯಶ್ಚರೈಸರ್ ತರ ನಿಮ್ಗೆ ವರ್ಕ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಬಂದು ನೀವು ಆಫ್ಟರ್ ಈ ಒಂದು ಕ್ರೀಮ್ ಅಪ್ಲೈ ಮಾಡಿದ ನಂತರ 2 ಫಿಂಗರ್ ಅಲ್ಲಿ ನೀವು ಓವರ್ ಆಲ್ ನಿಮ್ಮ ಫೇಸ್ ಗೆ ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು, ಓಕೆನಾ. ಸೊ ಈ ರೀತಿಯಲ್ಲಿ ಮಾರ್ನಿಂಗ್ ರುಟೀನ್ ಅಲ್ಲಿ ಒಂದು ಕ್ರೀಮ್ ನೀವು ಯೂಸ್ ಮಾಡಬಹುದು. ಅಂಡ್ ನೈಟ್ ರುಟೀನ್ ಅಲ್ಲಿ ನೀವು ಯೂಸ್
ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಫೇಸ್ ವಾಶ್ ಆಗಿದ ನಂತರ ಈ ಒಂದು ಮಾಯಿಶ್ಚರೈಸರ್ ನೀವು ಓವರ್ ಆಲ್ ನಿಮ್ಮ ಫೇಸ್ ಗೆ ನೀವು ಯೂಸ್ ಮಾಡಬಹುದು. ಓಕೆನಾ. ಅಂಡ್ ಈ ಒಂದು ಕ್ರೀಮ್ ಎಲ್ಲಾ ಸ್ಕಿನ್ ಟೈಪ್ಗೂ ಕೂಡ ಸೂಟ್ ಆಗುತ್ತೆ. ಸೊ ನಿಮ್ದು ಯಾವುದೇ ಸ್ಕಿನ್ ಟೈಪ್ ಆದ್ರೂ ಕೂಡ ಯೂಸ್ ಮಾಡಬಹುದು, ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಅಂಡ್ ಈ ಒಂದು ಕ್ರೀಮ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ, ಕಮ್ಮಿ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗುತ್ತೆ ಅಂತ ಹೇಳಿ. ಜಸ್ಟ್ ನಿಮಗೆ 297 rupees ಅಥವಾ ಒಂದು 3 rupees ಆಡ್ ಮಾಡಿದ್ರೆ 300 rupees ಅಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಎಲ್ಲ ಫಾರ್ಮಸಿ ಶಾಪ್ ಅಲ್ಲಿ ಕೂಡ ಸಿಗುತ್ತೆ ಅಂಡ್ ಆಲ್ಸೋ ಆನ್ಲೈನ್ ಸ್ಟೋರ್ಸ್ ಅಲ್ಲಿ ಕೂಡ ಸಿಗುತ್ತೆ. ಸೊ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರೊವೈಡ್ ಮಾಡ್ತೇನೆ ಅಂಡ್ ಆಲ್ಸೋ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೇನೆ. ಒಮ್ಮೆ ಚೆಕ್ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡಬಹುದು. ಎವ್ರಿ ಡೇ ಎಲ್ರಿಗೂ ಕೂಡ ಸೂಟ್ ಆಗುತ್ತೆ. ಎಬೋ 18 years ಇದ್ದೀರಾ ಮತ್ತೆ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡಬಹುದು. ಬಿಲೋ 18 years ಪ್ರೆಗ್ನೆಂಟ್ ಲೇಡೀಸ್, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಯಾರು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಬಿಕಾಸ್ ಅಲ್ಲಿ ವಿಟಮಿನ್ ಸಿ ಇದೆ. ಸೊ ನಿಮಗೆ ಇರಿಟೇಷನ್ ಆಗಬಹುದು. ಸೊ ಹಾಗಾಗಿ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆನಾ. ಸೊ ಈ ರೀತಿನಲ್ಲಿ ಒಂದು ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಸಾಫ್ಟ್ ಅಂಡ್ ಗ್ಲೋಯಿಂಗ್ ಆಗುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾನೇ ಇಷ್ಟ ಆಯ್ತು ಅಂಡ್ ತುಂಬಾನೇ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದೀನಿ. ಸೊ ಎಲ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.